ಹಲೋ ಫ್ರೆಂಡ್ಸ್, ಈ ಥರ ಇರ್ಬೇಕು ನೋಡಿ ಮೆಕ್ಕೆಜೋಳ. ಫುಲ್ ಹಾಲುಗಾಳಿ ಈ ಥರ ಹೆಚ್ಚಿದ್ರೆ ಹಾಲು ಬರಬೇಕು. ಈಗ ಮನುಷ್ಯರು ತಿನ್ನೋದು ತಿನ್ನಿ ಇರ್ತಲ್ಲ, ಆ ಸೇಮ್ ಇರಬೇಕು. ಒಟ್ಟು ಆ ಸೇಮ್ ಇದ್ದಾಗ ಸೆಲೆಕ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈ ಥರ ಟ್ಯಾಕ್ಟ್ರಿನಲ್ಲಿ ಏರ್ಕೊಂಬಂದು ಚಾಪಿಂಗ್ ಮಾಡಿ ಸೈಲೇಜ್ ಮಾಡೋದು. ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಿರ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಇದು ಚಾಪಿಂಗ್ ಮಾಡಿದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಾಲುಗಳು ಈಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಮಾಡುವಾಗ ಹಾಕುವ ಉಪ್ಪು ಮತ್ತು ಬೆಲ್ಲ ಮತ್ತು ಪುಡಿ ಇವು ಎಲ್ಲ ಸೇರಿಸಿ 10 ಲೀಟ್ರ್ ನೀರಾಗ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಏರ್ ಹೋಗ್ಲಾರ್ದಂಗೆ ಬಾಯಿ ಕಟ್ಟಬೇಕು. ಚೆನ್ನಾಗಿ ತುಳಿಬೇಕು. ಎಷ್ಟು ಚೆನ್ನಾಗಿ ತುಳಿತಿರಲ್ಲ ಅಷ್ಟು ಚಲೋತ್ನಾಗ ಬರ್ತದೆ ಸೈಲೇಜ್. ನಮ್ಗೆ ಎಷ್ಟು ಚಂದ ತುಳಿಬೇಕು ಅಷ್ಟು ಚಂದ ಸೈಲೇಜ್ ಬರ್ತದೆ. ಭಾರಿ ತುಳಿಬೇಕು. ಎಷ್ಟು ಏರ್ ಉಳಿಯೋಂಗಿಲ್ಲ ಒಳಗೆ ಅಷ್ಟು ಚಂದ ಬರ್ತದೆ. ಈ ಥರ ಚೂರು ಏರ್ ಬಿಡ್ದಾಗ ಚೊಕ್ಕಾಗಿ ಜಗ್ಗಿ ತೊಗೊಂಡು ಟೈಟಾಗಿ ಕಟ್ಕೊಂಡ್ಬಿಡ್ಬೇಕು. ಈ ಸೇಮ್ ಟೈಟ್, ಜರನೂ ಒಳಗೆ ಹೇರ್ ಹೋಗ್ಬಾರ್ದು, ಹವಾ ಹೋಗ್ಬಾರ್ದು. ಅದ್ರ ಮೇಲೆ ಇದು ಕಟ್ಟಬೇಕು. ಇದು ಈ ಥರ ಮುದ್ದೆ ಮಾಡಿ ಕಟ್ಟಿ ಮ್ಯಾಗ ವಜ್ಜಿ ಏರ್ ಬಿಡ್ಬೇಕು. ವಜ್ಜಿ ಏರ್ ಬಿಟ್ಟು ಅಂದ್ರೆ ನಮ್ಮ ಸೈಲೇಜ್ 40 ತಯಾರಾಕದ. ಒಂದು ಬ್ಯಾಗ್ ರೆಡಿ ಆಯಿತು. 10 ಕ್ವಿಂಟಲ್ದು 10 ಕ್ವಿಂಟಲ್ ಅಥವಾ 1 ಟನ್, 1 ಟನ್ನಿನ ಬ್ಯಾಗ್ ರೆಡಿ ಆಗ್ಯದ ಒಂದು. ಈ ಥರ ಇನ್ನೂ 3 ಬ್ಯಾಗ್ ರೆಡಿ ಮಾಡ್ತೇವೆ. ಆಯ್ತು ಫ್ರೆಂಡ್ಸ್, ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಿಮ್ಗೆ.